ನಮ್ಮಪ್ಪ ಅಮ್ಮ ಚಿಕ್ಕ ವಯಸ್ಸಿನಿಂದ ನನ್ನನ್ನು ಕಂಡರೆ ಆಗುವುದಿಲ್ಲ. ಅವರಿಗೆ ಅಣ್ಣ ಅಂದರೆ ಮಾತ್ರ ಇಷ್ಟ. ಯಾಕಂದರೆ ನಾನು ಹುಟ್ಟಿದ ಮೇಲೆ ಅವರಿಗೆ ದರಿದ್ರ ಬಂತಂತೆ, ಅಣ್ಣ ಹುಟ್ಟಿದ ಮೇಲೆ ಅವರಿಗೆ ಶ್ರೀಮಂತಿಗೆ ಬಂದಿತು. ಆದರೆ ನನ್ನಿಂದ ಅವರು ಕಷ್ಟಕ್ಕೆ ಸಿಲುಕಿದರು ಅಂತ ಅವರಿಗೆ ನನ್ನನ್ನು ಕಂಡರೆ ಆಗುವುದಿಲ್ಲ. ಆದರೆ ನಾನೇನು ಮಾಡಲಿ, ಇದು ನನ್ನ ತಪ್ಪಲ್ಲ. ಅದಕ್ಕೆ ಅವರು ಅಣ್ಣ ಏನೇ ಕೇಳಿದ್ರೂ ಕೊಡ್ತಾರೆ. ಅವನು ಏನೇ ತಪ್ಪು ಮಾಡಿದರೂ ಬೈಯುವುದಿಲ್ಲ ಮತ್ತು ಅವನು ಇಷ್ಟಪಟ್ಟ ಕಾಲೇಜಿನಲ್ಲೇ ಓದಿಸಿದರು. ಆದರೆ ನನಗೆ ಏನೇ ಕೇಳಿದರೂ ಇಲ್ಲ ಅನ್ನೋದೇ ಉತ್ತರ, ಜೊತೆಗೆ ಬೈಗುಳ. ನಾನು ಮನಸ್ಸಿನಲ್ಲೇ ಹೇಗಾದರೂ ಮಾಡಿ ಅಣ್ಣನನ್ನು ನಾನು ಮೀರಿಸಬೇಕು. ಅವನಿಗಿಂತ ಹೆಚ್ಚು ಸಂಬಳ ಪಡೀಬೇಕು. ಜೀವನದಲ್ಲಿ ಹೆಚ್ಚು ಸಕ್ಸಸ್ ಆಗಬೇಕು. ಆವಾಗ ಎಲ್ಲರೂ ನನ್ನ ಹಿಂದೆ ಬರುತ್ತಾರೆ. ಆದರೆ ಅಣ್ಣ ನೋಡುವುದಕ್ಕೆ ಪರವಾಗಿಲ್ಲ, ಮತ್ತೆ ಅವನಿಗೆ ಸ್ವಲ್ಪ ಕುತಂತ್ರ ಬುದ್ಧಿ. ಆದ್ದರಿಂದ ಅವನು ಅಪ್ಪ ಅಮ್ಮನ ಹತ್ತಿರ ಬೇಗ ಇಷ್ಟ ಆಗ್ತಾನೆ. ನನಗೆ ಆ ಥರ ಬುದ್ಧಿ ಇಲ್ಲ. ಏನೇ ಇದ್ರೂ ನೇರವಾಗಿ ಹೇಳ್ತೀನಿ. ಈ ವಾತಾವರಣದಿಂದ ನಾನು ಮನೆಯಲ್ಲಿ ರೋಸಿ ಹೋಗಿದ್ದೇನೆ. ಕಾಲೇಜಿನಲ್ಲಿ ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತೇನೆ. ಅವಳನ್ನೇ ಮದುವೆ ಆಗಬೇಕು ಅಂತ ಅನ್ಕೋತೀನಿ. ಆದರೆ ಅವಳಿಗೆ ಹೇಳುವಷ್ಟರಲ್ಲಿ ಅವಳಿಗೆ ಬೇರೆಯವರ ಜೊತೆ ಮದುವೆ ಆಗುತ್ತೆ. ಇದೇ ದುಃಖದಲ್ಲಿ ನಾನು ಇಷ್ಟಪಡಬಾರದು ಅಂತ ನಿರ್ಧಾರ ಮಾಡ್ತೀನಿ. ಆದರೆ ಭಗವಂತ ನನಗೆ ಬೇರೆಯೇ ದಾರಿ ತೋರಿಸ್ತಾನೆ. ನನಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ನಾನು ಒಂದು ಕಂಪನಿಯಲ್ಲಿ ಇಂಟರ್ನ್ಶಿಪ್ಗೆ ಸೆಲೆಕ್ಟ್ ಆಗ್ತೀನಿ. ನಾನು ತುಂಬ ಚೆನ್ನಾಗಿ ಮಾಡಿದ್ದರಿಂದ ಆ ಕಂಪನಿಯಲ್ಲಿ ನನಗೆ ಕೆಲಸ ಸಿಗುತ್ತೆ. ಬಹಳ ದೊಡ್ಡ ಸಂಬಳ, ಅಣ್ಣನಿಗಿಂತ ಜಾಸ್ತಿ ಅನ್ನೋದೇ ನನಗೆ ಮುಖ್ಯ. ನಾನು ಎಷ್ಟು ಹೇಳಿದರೂ ಅವರು ಯಾರು ಮನೆಯಲ್ಲಿ ನಂಬ್ತಾ ಇಲ್ಲ. ನಿನಗೆ ಅಣ್ಣನಿಗಿಂತ ಜಾಸ್ತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೂ ನಾನು ಅಣ್ಣನನ್ನು ನನ್ನ ಸಂಬಳದಲ್ಲಿ ಮೀರಿಸಿದೆ. ಇನ್ನೇನಿದ್ದರೂ ನನ್ನ ಜೀವನದಲ್ಲಿ ಅವನನ್ನು ಮೀರಿಸಬೇಕು. ಅದಕ್ಕೆ ನಾನು ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆಯಾಗಬೇಕು. ಅಣ್ಣನಿಗಿಂತ ನಾನೇ ಮೊದಲು ಮದುವೆ ಆಗಬೇಕು. ನಾನು ಆಫೀಸ್ನಲ್ಲಿ ಇರುವ ಒಂದು ಹುಡುಗಿಯನ್ನು ಇಷ್ಟಪಟ್ಟೆ. ನಾನು ಆಕೆಗೆ ತಿಳಿಸಿದೆ. ಆಕೆ ಮೊದಲು ಒಪ್ಪಲಿಲ್ಲ. ಆದರೆ ನಂತರ ನನಗೆ ಬರುತ್ತಿರುವ ಸಂಬಳವನ್ನು ನೋಡಿ ಒಪ್ಪಿದಳು. ಮನೆಯಲ್ಲಿ ವಿರೋಧವಿತ್ತು. ಆದರೂ ನಾನು ಇಷ್ಟಪಟ್ಟಿದ್ದೆ ಆಗಬೇಕು ಅಂತ ಹಠ ಹಿಡಿದೆ. ಕೊನೆಗೂ ನಮ್ಮ ಮದುವೆ ಆಯಿತು. ನಾನು ಖುಷಿ ಇರುತ್ತೆ. ಅಣ್ಣನಿಗೆ ಮನಸ್ಸಿನಲ್ಲಿ ಕಿರಿಕಿರಿ. ಯಾಕಂದರೆ ಅವನು ಇಷ್ಟಪಟ್ಟಂತೆ ಹುಡುಗಿನೂ ಸಿಗಲಿಲ್ಲ, ಕೆಲಸನೂ ಸಿಗಲಿಲ್ಲ. ಇವಾಗ ಮನೆಯಲ್ಲಿ ನನಗೆ ಪ್ರಾಮುಖ್ಯತೆ. ಏನೇ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವಾಗ ನನ್ನನ್ನು ಕೇಳುತ್ತಾರೆ. ಇದು ನನಗೆ ಬಹಳ ಸಂತೋಷದ ಸುದ್ದಿ. ನಮ್ಮ ಮದುವೆಯಾಗಿ 3 ತಿಂಗಳಾಗಿದೆ. ನಮ್ಮಿಬ್ಬರ ಮಧ್ಯೆ ಏನೂ ತೊಂದರೆ ಇಲ್ಲ, ಚೆನ್ನಾಗಿದ್ದೇವೆ. ಅವಳಿಗೆ ಒಂದೊಂದು ಬಾರಿ ಒಂದೊಂದು ಆಫೀಸ್ಗೆ ಬಂದು ಹೋಗೋದು ಜಾಸ್ತಿ ಕೆಲಸ ಆಗುತ್ತೆ ಅಂತ. ಆದರೆ ನನಗೆ ಯಾವಾಗಲೂ ಆಫೀಸ್ಗೆ ಹೋಗದೇ ಇರುತ್ತೆ. ಒಂದು ದಿನ ಅಪ್ಪ ಅಮ್ಮ ಫೋನ್ ಮಾಡಿ ನಾವು ಸಂಬಂಧಿಕರ ಮನೆಗೆ ಹೋಗ್ತಿದ್ದೇವೆ ಅಂತ ಹೇಳಿದ್ರು. ಹೌದು, ನನ್ನ ಹೆಂಡತಿ ಆಫೀಸ್ಗೆ ಬಂದಿರಲಿಲ್ಲ. ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಮನೆಗೆ ದಿಢೀರಂತ ಹೋದೆ. ಅಲ್ಲಿ ನೋಡಿದ ದೃಶ್ಯ ನನಗೆ ಮರೆಯಲು ಸಾಧ್ಯವಿಲ್ಲ. ನನ್ನ ಅಣ್ಣ ಮತ್ತು ನನ್ನ ಹೆಂಡತಿ ಇಬ್ಬರು ಏಕಾಂತದಲ್ಲಿ ಇದ್ದಾರೆ, ಒಂದೇ ಮಂಚದ ಮೇಲೆ. ನನ್ನ ಹೆಂಡತಿಯನ್ನು ಯಾವ ಸ್ಥಿತಿಯಲ್ಲಿ ನಾನೊಬ್ಬನೇ ನೋಡಬೇಕಾಗಿತ್ತು ನನ್ನ ಅಣ್ಣನೂ ನೋಡಿ ಅನುಭವಿಸಿದ್ದಾನೆ. ನನಗೆ ಇದು ಅಸಹ್ಯವೆನಿಸಿತು. ನೀನು ನನಗೆ ಮೋಸ ಮಾಡಿದೆ ಅಣ್ಣನ ಮೇಲೆ ಎಂದು ಕೂಗಾಡಿದೆ. ನನ್ನ ಹೆಂಡತಿ ಏನೂ ಮಾತನಾಡಲಿಲ್ಲ, ಅಳುತ್ತಾ ನಿಂತಳು. ಆದರೆ ಅಣ್ಣನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು. ಆ ನಗು ನಾನು ನಿನ್ನನ್ನು ಸೋಲಿಸಿದ್ದೇನೆಂಬ ಮಾತುಗಳು. ನನಗೆ ಅವನ ಉದ್ದೇಶ ಅರ್ಥ ಆಯಿತು. ಆದರೆ ನನ್ನ ಹೆಂಡತಿ ಹೀಗೆ ಮಾಡ್ತಾಳೆ ಅಂತ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ನನಗೆ ಕೋಪ, ದುಃಖ, ಅಸಹನೆ ಒಟ್ಟಿಗೆ ಆಯಿತು. ಆದರೆ ನಾನು ಅಪ್ಪ ಅಮ್ಮನಿಗೆ ಇದ್ಯಾವುದನ್ನು ಹೇಳಲಿಲ್ಲ. ನಾನು ಇದೇ ಬೇಜಾರಿನಲ್ಲಿ ಕುಡಿತಕ್ಕೆ ಬಿದ್ದೆ. ನಾನು ಅವಳ ಹತ್ರ ಮಾತಾಡ್ತಾನೂ ಇರಲಿಲ್ಲ. ಯಾರತ್ರನೂ ಈ ವಿಷಯವನ್ನು ಹೇಳೋಕೆ ಆಗದೆ ಮನಸ್ಸಿನಲ್ಲಿ ದುಃಖಪಟ್ಟೆ. ಆದರೆ ನನ್ನ ಅಣ್ಣ ನನ್ನ ಹೆಂಡತಿಯ ಜೊತೆಗೆ ಇರುವುದನ್ನು ನೋಡಿ ನನಗೆ ಸಹಿಸಲು ಆಗ್ತಿರಲಿಲ್ಲ. ಅವರಿಗೆ ನನಗೆ ವಿಷಯ ಗೊತ್ತಾಗಿದೆ ಮೇಲೆ ಇನ್ನಷ್ಟು ಜಾಸ್ತಿ ಮಾಡಿಕೊಂಡ್ರು. ನನ್ನ ಮುಂದೆಯೂ ಹಾಗೆ ನಡ್ಕೊಳ್ತಿದ್ರು. ಒಂದು ಬಾರಿ ನಾನು ಅಕಸ್ಮಾತಾಗಿ ಅಡುಗೆ ಮನೆಗೆ ಹೋದಾಗ ಅಣ್ಣ ಅವಳನ್ನು ತಬ್ಬಿಕೊಂಡು ಮುತ್ತಿಕ್ಕುತ್ತಿದ್ದ. ನಾನು ದುಃಖದಿಂದ ಅಪ್ಪ ಅಮ್ಮನ ಹತ್ತಿರ ನಿಜವನ್ನು ಹೇಳಿದೆ. ಅಪ್ಪ ಅಮ್ಮ, ನಮಗೆ ಮೊದಲೇ ವಿಷಯ ಗೊತ್ತು. ಆ ಹುಡುಗಿ ನಿಜವಾಗ್ಲೂ ನಿನ್ನ ಅಣ್ಣನನ್ನು ಇಷ್ಟಪಡುತ್ತಿದ್ದಾಳೆ ಮತ್ತು ನಿನ್ನ ಅಣ್ಣ ಅವಳನ್ನು ಇಷ್ಟಪಡುತ್ತಿದ್ದಾನೆ. ನೀನು ಅವಳನ್ನು ನಿನ್ನ ಅಣ್ಣನಿಗೆ ಬಿಟ್ಟು ಕೊಟ್ಟರೆ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ. ದಯವಿಟ್ಟು ನೀನು ಇದಕ್ಕೆ ಒಪ್ಪಿಕೋ. ನನಗೆ ಮನಸ್ಸಿನಲ್ಲಿ ಇವಾಗಲೂ ಅವರಿಗೆ ಅಣ್ಣನ ಬಗ್ಗೆ ಚಿಂತೆ, ನನ್ನ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಇಂಥ ಮನೆಯಲ್ಲಿ ಇದ್ದಷ್ಟು ಇಲ್ಲದಷ್ಟು ಎಷ್ಟು ಅಂತ ನಾನು ಮನೆ ಬಿಟ್ಟು ಹೋದೆ. ಯಾವುದೋ ದೂರದ ಊರಿಗೆ ಒಬ್ಬನೇ ಏಕಾಂತದಲ್ಲಿ ಸಂಚಾರಿಯಾಗಿ ಹೋದೆ. ನಾನು ಹೋಗಿದ್ದೇ ಸಾಕು ಅಂತ ಅವರಿಬ್ಬರು ಗಂಡ ಹೆಂಡತಿ ಆದರು. ಯಾರೋ ಒಬ್ಬರು ಖುಷಿಯಾಗಿದ್ದಾರಲ್ಲ
ದೇವರು ಅವರನ್ನು ಚೆನ್ನಾಗಿರಲಿ ಅಂತ ನಾನು ಬೇಡುತ್ತೇನೆ. ನಾನು ಮಾಡಿದ್ದು ತಪ್ಪೋ ಸರಿಯೋ ಗೊತ್ತಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.